ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ರುಚಿಯಾಗಿರುವಂತಹ ಸಬ್ಬಕ್ಕಿಯಿಂದ ಪಾಯಸ ಮಾಡಿದ್ದೀನಿ. ಈ ಥರ ಸಬ್ಬಕ್ಕಿ ಪಾಯಸನ ನೀವು ಫಂಕ್ಷನ್ಗಳಲ್ಲಿ ತುಂಬ ಕಡೆ ತಿಂದಿರ್ತೀರ. ಈ ಪಾಯಸದ ರುಚಿ ಹೇಗಿರುತ್ತೆ ಅಂತ ನಿಮಗೂ ಸಹ ಗೊತ್ತಿರುತ್ತೆ. ಹಾಗಾಗಿ ಈ ಪಾಯಸನ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಬಾದಾಮಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 5-6 ಲವಂಗ, ಒಂದು 4-5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿನ ಸಹ ಹಾಕ್ಕೋಬೋದು, ಆದರೆ ನಾನು ಏಲಕ್ಕಿನ ಇಲ್ಲಿ ಕುಟ್ಟಿ ಹಾಕ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತುಪ್ಪದಲ್ಲಿ ಉರಿತಾ ಇದ್ದೀನಿ. ನಾವು ಮನೆಯಲ್ಲೇ ಈ ಥರ ಸಬ್ಬಕ್ಕಿ ಪಾಯಸನ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕಿ ಸಬ್ಬಕ್ಕಿ ಪಾಯಸನ ಮಾಡೋದ್ರಿಂದ ಪಾಯಸದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕಿದ್ದೀನಿ. ಅಷ್ಟನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇಲ್ಲಿ ಹುರಿದಿದ್ದೀನಿ. ಅದನ್ನು ಇವಾಗ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟು ಸಣ್ಣ ಸಬ್ಬಕ್ಕಿನ ನಾನು ಒಂದು 10 ನಿಮಿಷ ಮುಂಚೆನೇ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ನೀರನ್ನೆಲ್ಲ ಸೋಸ್ಬಿಟ್ಟು ತುಪ್ಪದಲ್ಲಿ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಪಾಯಸ ಮಾಡುವಾಗ ನಾವು ಸಬ್ಬಕ್ಕಿನ ಈ ರೀತಿ ತುಪ್ಪದಲ್ಲಿ ಹುರಿದು ಪಾಯಸ ಮಾಡೋದ್ರಿಂದ ಪಾಯಸದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಈ ಸಬ್ಬಕ್ಕಿನ ಬೇಯಿಸುವಾಗ ಯಾವುದೇ ಕಾರಣಕ್ಕೂ ಕಮ್ಮಿ ನೀರನ್ನು ಹಾಕಬೇಡಿ, ಜಾಸ್ತಿ ನೀರನ್ನೇ ಹಾಕಿ. ಕಮ್ಮಿ ನೀರನ್ನು ಹಾಕಿ ನಾವು ಬೇಯಿಸೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ ಮತ್ತು ಸಬ್ಬಕ್ಕಿ ಗಂಟು ಆಗಿಬಿಡುತ್ತೆ. ಗಂಟು ಆಗೋದ್ರಿಂದ ಪಾಯಸ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇವಾಗ ಇದಕ್ಕೆ ಒಂದು 2.5 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ಬೇಯಿಸುವಾಗಲೇ ನಾವು ಸ್ವೀಟನ್ನು ಹಾಕಿ ಸಬ್ಬಕ್ಕಿನ ಬೇಯಿಸಬೇಕು. ಯಾಕೆಂದರೆ ಪಾಯಸನ ತಿನ್ನುವಾಗ ಸಬ್ಬಕ್ಕಿ ಸ್ವೀಟ್ ಆಗಿರಬೇಕು. ಸಪ್ಪೆ ಆಗಿದ್ದರೆ ಪಾಯಸದ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಸಬ್ಬಕ್ಕಿನ ಬೇಯಿಸುವಾಗಲೇ ಸಕ್ಕರೆನ ಹಾಕ್ಕೊಂಡು ಬೇಯಿಸಬೇಕು. ಇವಾಗ ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೆ ನೋಡಿ. ಸಬ್ಬಕ್ಕಿ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಗಟ್ಟಿನೂ ಆಗಿದೆ ನೋಡಿ. ನಾವೇನಾದರೂ ಸಬ್ಬಕ್ಕಿನ ಬೇಯಿಸುವಾಗ ನೀರನ್ನು ಸ್ವಲ್ಪ ಕಮ್ಮಿ ಹಾಕಿದ್ವು ಅಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಗಂಟು ಆಗಿಬಿಡುತ್ತೆ. ಹಾಗಾಗಿ ಸಬ್ಬಕ್ಕಿನ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸೋದ್ರಿಂದ ಈ ರೀತಿಯಾಗಿ ಬೆಂದ್ಬಿಡುತ್ತೆ ನೋಡಿ. ಸ್ವಲ್ಪನೂ ಗಂಟಾಗಿಲ್ಲ ಮತ್ತು ಸ್ವಲ್ಪನೂ ತಳ ಹಿಡ್ದಿಲ್ಲ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಹಾಕ್ತಾ ಇದ್ದೀನಿ. ಪಾಯಸ ಮಾಡುವಾಗ ನೀರು ಹಾಲನ್ನು ಹಾಕಬೇಡಿ. ಈ ರೀತಿ ಗಟ್ಟಿ ಹಾಲನ್ನು ಹಾಕೋದ್ರಿಂದ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಫಸ್ಟೇ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 3-4 ಸ್ಪೂನ್ ಆಗುವಷ್ಟು ಬಾದಾಮಿ ಪುಡಿನ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಪಾಯಸಕ್ಕೆ ನಾವು ಬಾದಾಮಿ ಪುಡಿನ ಹಾಕಿ ಪಾಯಸ ಮಾಡೋದ್ರಿಂದ ಪಾಯಸದ ರುಚಿ ಸಖತ್ತಾಗಿರುತ್ತೆ. ಹಾಗಾಗಿ ಬಾದಾಮಿ ಪುಡಿನ ಹಾಕಿದಾಗ ನಾವು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿಲ್ಲ ಅಂದರೆ ಗಂಟು ಹಾಗೆ ಇರುತ್ತೆ, ಗಂಟು ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಹಾಕಿದಾಗ ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟಾಗ ನಾವು ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಟು ಕುದಿಸ್ಕೊಬೇಕು. ಇವಾಗ ನೋಡಿ ಸಬ್ಬಕ್ಕಿ ಪಾಯಸ ಚೆನ್ನಾಗಿ ಕುದೀತಾ ಇದೆ ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ. ಈ ಥರ ಸಬ್ಬಕ್ಕಿ ಪಾಯಸನ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಈ ಪಾಯಸನ ಜಾಸ್ತಿ ಹೊತ್ತು ಕುದಿಸ್ಬೇಡಿ. ಯಾಕೆಂದರೆ ಇದು ಕುದಿ ಬರ್ತಾ ಇದ್ದಾಗೇ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ಪಾಯಸ ಗಟ್ಟಿ ಆಗೋದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ. ನೀವು ಸಹ ಈ ಪಾಯಸಕ್ಕೆ ಬೇರೆ ಏನೂ ಹಾಕಬೇಡಿ. ಅದು ಕುದಿ ಬರ್ತಾ ಇದ್ದಾಗಲೇ ಗಟ್ಟಿಯಾಗಿಬಿಡುತ್ತೆ. ಇವಾಗ ಮೀಡಿಯಮ್ ಆಗಿ ಗಟ್ಟಿಯಾಗಿದೆ. ನಾನು ಗ್ಯಾಸ್ನ ಆಫ್ ಮಾಡಿ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿ ಪಾಯಸ ಸೂಪರಾಗಿ ರೆಡಿಯಾಗಿದೆ. ಫಂಕ್ಷನ್ಗಳಲ್ಲಿ ಕೊಡ್ತಾರೆ ನೋಡಿ, ಅದೇ ರೀತಿ ಪಾಯಸ ರೆಡಿಯಾಗಿದೆ. ಮತ್ತು ನಾವು ಮನೆಯಲ್ಲಿ ಪಾಯಸನ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕಿ ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಪಾಯಸ ಹೇಗಿದೆ ಅಂತ. ಇದರ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಸಬ್ಬಕ್ಕಿ ಪಾಯಸನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಕೇಳ್ತಾರೆ ಹೇಗೆ ಮಾಡಿದೆ ಈ ಥರ ಪಾಯಸನ, ತುಂಬ ಚೆನ್ನಾಗಿದೆ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂಥ ಈ ಸಬ್ಬಕ್ಕಿ ಪಾಯಸ ನಿಮಗೆ ಇಷ್ಟ ಆಗಿದ್ದರೆ
ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.